Hello everyone, I am Mallikarjuna. Today discussing about MCOM NEP passing marks and scoring package. Okay na? How to improve your writing and only 30 marks internals, 70 marks external. Okay na? 70 marks external, how to write to your passing 21 marks passing marks. Okay na? 21 marks, how to get the only one subject. ನೀವು ಒಂದು ಸಬ್ಜೆಕ್ಟ್ನಲ್ಲಿ 21 ಮಾರ್ಕ್ಸ್ ತೊಗೋಬೇಕಾದ್ರೆ ನೀವು ಏನು ಮಾಡಬೇಕು ಟ್ರಿಕ್ಸ್ ಅಂತಂದ್ರಿಗಿನ ನಾನು ಹೇಳುವ ವಿಡಿಯೋವನ್ನು ನೋಡುವ ಮೊದಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಆದರೆ ದಯವಿಟ್ಟು ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಈಗ ನಿಮಗೆ ಒಂದೊಂದಾಗಿ ಯಾವ ಥರ ಸ್ಟೆಪ್ ವೈಸ್ ಹೇಳ್ಕೊತ ಹೋಗ್ತೀನೋ ಅದನ್ನು ನೀವು ಫಾಲೋ ಮಾಡಿದ್ದಾದರೆ ದಯವಿಟ್ಟು ನೀವು 21 ಮಾರ್ಕ್ಸು ಈಸಿಯಾಗಿ ಗೇಟ್ ಆಫ್ ಮಾಡ್ತೀರಿ. ಮತ್ತು ನೆಕ್ಸ್ಟು ನೀವು ಸ್ಕೋರ್ ಯಾವ ಥರ ನೀವು ಸ್ಕೋರ್ ಮಾಡಬೇಕು ಅನ್ನೋದ್ರ ಕೂಡ ನಾನು ಹೇಳ್ಕೊತ ಹೋಗ್ತೀನಿ. ಓಕೆನಾ? ನೀವು ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ವಿಡಿಯೋನು ನೋಡಿ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಏನು ಯೂಸ್ಫುಲ್ ಆಗುತ್ತೆ ಅಂತಂದ್ರೆ ನೀವು ಸ್ಕೋರ್ ಮಾಡೋಕ್ಕೆ ಸಾಧ್ಯವಾಗುತ್ತದೆ. ಓಕೆನಾ? ಈಗ ನೀವು MCOM ಡಿಗ್ರಿ ಮುಗಿಸಿ ಬಂದಿರ್ತೀರಿ, PU ಮುಗಿಸಿ ಬಂದಿರ್ತೀರಿ, SLC ಮುಗಿಸಿ ಬಂದಿರ್ತೀರಿ, ಹೌದಾ? ಇಲ್ಲಿ ಡಿಗ್ರಿ ಬೇರೆ, PG ಲೆವೆಲೇ ಬೇರೆ ಆಗಿರುತ್ತೆ. ಇಲ್ಲಿ PG ಲೆವೆಲಲ್ಲಿ ನೀವು ಸ್ಕೋರ್ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಇವಾಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಏನು ಅಂತಂದ್ರಿಗಿನ ಆ MCOM ಅಂತಂದ್ರಿಗಿನ ನೀವು ಡಿಗ್ರಿನಲ್ಲಿ ಏನು ಬರೀರ್ತೀರೋ ಅದೇ ರೀತಿಯನ್ನಾಗಿ ಇಲ್ಲಿ MCOMನಲ್ಲಿ ಬರೀಬಾರ್ದು. ಓಕೆನಾ? ಇಲ್ಲಿ ಏನು ಅಂತಂದ್ರಿಗಿನ ನೀವು ಇಲ್ಲಿ 14 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. 14 ಮಾರ್ಕ್ಸ್ ಅಂದ್ರೆ 5 ಚಾಪ್ಟ್ರು ಇದ್ದಾವೆ ಅಂತಂದರೆ 5 ಚಾಪ್ಟರ್ನಲ್ಲಿ 14 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ಎಕ್ಸಾಮ್ ಪ್ಯಾಟ್ರನ್ ಈ ಥರ ಇರುತ್ತೆ. ಓಕೆನಾ? ಒಂದು ಚಾಪ್ಟರ್ನಲ್ಲಿ 14 ಮಾರ್ಕ್ಸ್ ಇರುತ್ತೆ. ಫಸ್ಟ್ ಚಾಪ್ಟ್ರು ಅದು ಕಂಪಲ್ಸರಿ ಬರೀಬೇಕಾಗಿರುತ್ತೆ. ರಿಮೈನಿಂಗ್ ಏನೇ ಇರುತ್ತಲ್ಲ ಅವು ಆಪ್ಷನ್ ಇರ್ತವೆ. ನೀವು ಫಸ್ಟ್ ಚಾಪ್ಟ್ರಲ್ಲಿ ಬಿಟ್ಟು ಉಳ್ಕಿದ ಕ್ವಶನ್ಸ್ ನೀವು ಅಟೆಂಡ್ ಮಾಡಿದ್ರೆ ಅಂದರೆ ಅಲ್ಲಿ 14 ಮಾರ್ಕ್ಸ್ ನಿಮಗೆ ಮೈನಸ್ ಆಗುತ್ತೆ, ಅಂದರೆ ನಿಮಗೆ ಬರೋದಿಲ್ಲ. ಓಕೆನಾ? ನೀವು 14 ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಕೋಬೇಕಂದ್ರೆ ನೀವು ಫಸ್ಟ್ ಚಾಪ್ಟರ್ನ ನೀಟಾಗಿ ಅರ್ಥಪೂರ್ಣವಾಗಿ ನೀವು ಓದ್ಕೊಂಡು ಬರೀಬೇಕಾಗಿರುತ್ತೆ. ಓಕೆನಾ? ನೀವು ಸ್ಕೋರು ಹೇಗೆ ಮಾಡಬೇಕು, ಸ್ಕೋರು ಪಾಸ್ ಹೋಗೋದು ಹೇಗೆ, ನಮಗೆ ಈ ಥರ ಸಿಲೆಬಸ್ ಹೆವಿ ಇದೆ, ಕ್ಲಾಸ್ ಮಾಡ್ತಾ ಇಲ್ಲ ನಮಗೆ, ನಾವು ಬೇರೆ ಕಾಲೇಜಸ್ಸು ಅಂತ ಅನಿಸ್ತಿದ್ರೆ ನೀವು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಓಕೆನಾ, ನಾವು ಹಾಕುವ ವಿಡಿಯೋವನ್ನು ಸಂಪೂರ್ಣವಾಗಿ ನಿಮಗೆ ನೋಡಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಓಕೆನಾ? ಈಗ ನಾನು ಹೇಳ್ತೀನಿ. ಈಗ ಒಂದು ಚಾಪ್ಟ್ರಲ್ಲಿ ನೀವು ಎಕ್ಸಾಮ್ನಲ್ಲಿ 7 ಕ್ವಶನ್ಸ್ ಇರ್ತವೆ. ಓಕೆನಾ? 7 ಕ್ವಶನಲ್ಲಿ ಫಸ್ಟ್ ಚಾಪ್ಟ್ರಿಂದ ಸೆಕೆಂಡು, ಥರ್ಡು, ಫೋರ್ತ್, ಫಿಫ್ತ್ರಿಂದ ಒಂದೊಂದು ಕ್ವಶನ್ಸ್ ಕೇಳ್ಕೊತ ಹೋಗ್ತೇನೆ. ಇನ್ನು ರಿಮೈನಿಂಗ್ 3 ಕ್ವಶನ್ಸ್ ಇರ್ತಾವಲ್ಲ ಆ 3 ಕ್ವಶನ್ಸ್ನ ಏನು ಮಾಡ್ತಾನೆ ಅಂತಂದ್ರಿಗಿನ ನಿಮಗೆ ಎಕ್ಸಾಮ್ನಲ್ಲಿ ಕೇಳುವ ಕ್ವಶನ್ಸ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆನಾ? ಇಲ್ಲಿ ಸೆಕೆಂಡು, ಥರ್ಡಿನಿಂದ ಒಂದು ಕ್ವಶನ್ಸ್ನ ರೈಸ್ ಮಾಡ್ತೇನೆ. ಫೋರ್ತು, ಫಿಫ್ತಿಂದ ಇನ್ನೊಂದು ಕ್ವಶನ್ಸ್ ರೈಸ್ ಮಾಡ್ತೇನೆ. ಇನ್ನೊಂದು ಕ್ವಶನ್ಸ್ ಹೆಂಗಿರುತ್ತೆ ಅಂತಂದ್ರಿಗಿನ ಅದು ಶಾರ್ಟ್ಸ್ ನೋಟ್ಸ್ ಅಂತ ಕೇಳ್ತೇನೆ. ಓಕೆನಾ? ನೀವು ಇನ್ನು ರಿಮೈನಿಂಗು 4 ಚಾಪ್ಟರ್ ಇರ್ತಾವಲ್ವ, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಅದರಲ್ಲಿ ಏನು ಮಾಡ್ತಾನೆ ಅಂದರೆ ಯಾವುದೋ ಒಂದು ಕಾನ್ಸೆಪ್ಟನ್ನ ತೊಗೊಂಡು ಅದ್ರ ಬಗ್ಗೆ ಶಾರ್ಟ್ ನೋಟ್ ಬರೀರಿ ಅಂತ ಕೇಳ್ತಾನೆ. ಇವಾಗ ಎಕ್ಸಾಮ್ 14 ಮಾರ್ಕ್ಸಿಗೆ ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ಈಗ ಹೇಳ್ತೀನಿ. ಓಕೆನಾ? 14 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದೇನೆ ಅಂತಂದರೆ ಫಸ್ಟ್ ಚಾಪ್ಟ್ರಲ್ಲಿ 14 ಮಾರ್ಕ್ಸ್ ಅಂತಂದ್ರೆ ಅವರು 7 ಮಾರ್ಕ್ಸ್ ಆದರೂ ಕೇಳ್ಬೋದು. ಓಕೆನಾ? 5, 4 ಆದರೂ ಕೇಳ್ಬೋದು. ಡೈರೆಕ್ಟ್ ಕ್ವಶನ್ 14 ಮಾರ್ಕ್ಸ್ ಆದರೂ ಕೇಳ್ಬೋದು. ಕ್ವಶನ್ ಪೇಪರ್ ತೆಗೆಯೋರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಈ ಅಕಸ್ಮಾತಾಗಿ ನಿಮಗೆ ಒಂದು ಥಿಯರಿ, ಒಂದು ಪ್ರಾಬ್ಲಮ್ ಆದರೂ ಕೇಳ್ಬೋದು. ಓಕೆನಾ? ಈಗ ಒಂದು ಪ್ರಾಬ್ಲಮ್ 14 ಮಾರ್ಕ್ಸಿಗೆ ಕೇಳಿದ್ದೇನೆ ಅಂತಂದ್ರೆ ಅದನ್ನು ಬರೆಯುವ ವಿಧಾನ ಹೇಗೆ ಅಂತಂದ್ರಿಗಿನ ಇವಾಗ ಎಕ್ಸಾಂಪಲ್ NEP ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಆದರೂ ಆಗಿರ್ಬೋದು. ಓಕೆನಾ? ಇಬ್ಬರಿಗೂ ಈಕ್ವಲ್ ಆಗಿರುತ್ತೆ. ಓಕೆನಾ? ನಾನು ಓನ್ಲಿ ಪ್ರಾಕ್ಟಿಕಲ್ ಸೆಕ್ಷನ್ಸ್ ಮಾತ್ರ ಹೇಳ್ತಾ ಇದ್ದೀನಿ, ಪ್ರಾಬ್ಲಮೆಟಿಕ್. ಓಕೆನಾ? ಈಗ 14 ಮಾರ್ಕ್ಸಿಗೆ ಯಾವ ಥರ ಅಂತಂದರೆ ಫಸ್ಟು ನೀವು ಬರೆಯುವ ಒಂದು ಕ್ವಶನಿನ ಅದಕ್ಕೇನು ಸಂಬಂಧಪಟ್ಟಿರುತ್ತೆ ಆ ಚಾಪ್ಟರಿನ ನೀವು ಇಂಟ್ರೊಡಕ್ಷನ್ ಬರಬೇಕಾಗಿರುತ್ತೆ. ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಂತಹ ಮೀನಿಂಗ್ ಏನಾದರೂ ಮತ್ತು ಡೆಫಿನೇಷನ್ಸ್ ಇದ್ದರೆ ಬರಿಬೋದು.
ಕೆಳಗಡೆ ನೆಕ್ಸ್ಟು ಸ್ಟೆಪ್ಸ್ ಅದ್ರ ಏನು ಸ್ಟೆಪ್ಸು ಮತ್ತು ಅಬ್ಜೆಕ್ಟಿವ್ಸು ಏನಾದರೂ ಕೇಳಿದರೆ ಔಟ್ರನ್ನ ಕೆಳಗಡೆ ಬರೆದು ಅದಕ್ಕೆ ಬ್ರೀಫಾಗಿ ಎಕ್ಸ್ಪ್ಲೇಷನ್ ನಿಮ್ಮ ಓನ್ ವರ್ಡ್ಸಲ್ಲಿ ಬರಿಬೋದು, ಓಕೆನಾ. ಓನ್ ವರ್ಡ್ಸಲ್ಲಿ ಬರೆದ್ರೂ ಕೂಡ ಸ್ಕೋರ್ ಕೊಡ್ತಾರೆ. ಅದು ನೀವು ಅದಕ್ಕೆ ಸಂಬಂಧ ಇಲ್ಲದ ವಿವರಣೆಯನ್ನು ನೀಡಿದರೆ ನಿಮಗೆ ಸ್ಕೋರ್ ಆಗದೇ ಇರುವಂಥ ಪರಿಸ್ಥಿತಿ ಬರೋದು, ಓಕೆನಾ. ನೀವು ಪಾಯಿಂಟ್ಸ್ ಬರೆದು ನೀವು ಇಂಟ್ರೊಡಕ್ಷನ್ನು ಮತ್ತು ಮೀನಿಂಗ್ ಡೆಫಿನೇಷನ್ನು ಪಾಯಿಂಟ್ಸ್ ಬರೆದು ಏನೋ ಒಂದು ಎಕ್ಸ್ಪ್ಲೇಷನ್ ಬರೆದ್ರೂ ಸುತ್ತ ನಿಮಗೆ 14 ಮಾರ್ಕ್ಸಲ್ಲಿ 8 ಮಾರ್ಕ್ಸು 7 ಮಾರ್ಕ್ಸು ಇಷ್ಟು ಕೊಡ್ಬೋದು. ನೀವು ಸ್ವಲ್ಪ ಚೆನ್ನಾಗಿ ಬರ್ತೀರಿ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂದರೆ 14 13 ಆದರೂ ಕೂಡ ಬರುತ್ತೆ, ಓಕೆನಾ. ಈ ಥರ ಎದಕ್ಕಂತಂದರೆ ಇಲ್ಲಿ ಎಮ್.ಕಾಮ್ನಲ್ಲಿ ಸ್ಕೋರ್ ಮಾಡೋದು ಭಾಳ ಕಷ್ಟ ಆಗಿರುತ್ತೆ, ಓಕೆನಾ. ಡಿಗ್ರಿ ಕೊಟ್ಟಂಗೆ ಇಲ್ಲಿ ಕೊಡೋದಿಲ್ಲ, ನೀವು ಎಕ್ಸ್ಪೆಕ್ಟೇಷನ್ನ ಮೈಂಡಿಂದ ತೆಗೆದುಬಿಡ್ಬೇಕು, ಓಕೆನಾ. ನೆಕ್ಸ್ಟು ಈ ಥರನ ಬರಿಬೇಕು. 7 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡಿರಿ, ನೀವು ಸ್ಕೋರ್ ಮಾಡೋ ವಿದ್ಯಾರ್ಥಿಗಳು ಈಗ ಹೇಳ್ತಿದ್ದೀನಿ ನೋಡಿರಿ, ನೀವು ಏನಿಲ್ಲ 14 ಮಾರ್ಕ್ಸಿಗೆ ಅಂದ್ರೂ ಸುತ್ತ 6 ಪೇಜ್ ಬರಿಬೇಕಾಗಿರುತ್ತೆ, ಓಕೆನಾ. 6 ಪೇಜ್ ಬರೆದ್ರೆ ಮಾತ್ರ ನಿಮಗೆ ಇಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ ವ್ಯಾಲ್ಯೂಯೇಷನ್ ಮಾಡುವ ರೀತಿ ಹೇಗಿರುತ್ತೆ ಅಂತಂದ್ರೆ ನೀವು ಏನು ಬರ್ದಿರ ಅಂತ ನೋಡಲ್ಲ, ಎಷ್ಟು ಪೇಜಸ್ ಬರ್ದಿರಿ, ಟೈಮ್ 3 ಅವರ್ಸ್ ಇದೆ, 3 ಅವರ್ಸ್ನಲ್ಲಿ ಎಲ್ಲ ಕ್ವಶನ್ಸ್ಗೂ ಎಷ್ಟು ಪೇಜ್ ಬರ್ದಿರಿ, ನಿಮ್ಮ ಕೆಪಾಸಿಟಿ ಅನ್ನೋ ಅಂತ ಅದನ್ನು ನೋಡ್ತಾರೆ, ಓಕೆನಾ. ನೀವು ಏನೋ ಒಂದು ಉದ್ದಕ್ಕೆ ಬರೆಯೋದಲ್ಲ, 14 ಮಾರ್ಕ್ಸಿಗೆ 6 ಪೇಜ್ 5 ಪೇಜಸ್ಸನ್ನು ಬರಿಬೇಕಾಗಿರುತ್ತೆ, ಓಕೆನಾ. ಈ ಥರ ಪ್ಯಾಟರ್ನ್ ಇರುತ್ತೆ, ಓಕೆನಾ. ನೆಕ್ಸ್ಟು 14 ಮಾರ್ಕ್ಸಿಗೆ 7 ಮಾರ್ಕ್ಸಿಗೆ ಕೇಳಿದಾನಂತಂದ್ರೆ ಎ ಮತ್ತು ಬಿ ಅಂತ ಹಿಂಗೆ ಕೇಳ್ತಾನೆ, ಓಕೆನಾ. ಈಗ ಇಲ್ಲಿ ಎಗೆ ಥಿಯರಿ ಕೇಳಿ ಬಿಗೆ ಪ್ರಾಬ್ಲಮ್ಯಾಟಿಕ್ ಕೇಳ್ತಾನೆ, ಓಕೆನಾ. ಇಲ್ಲಿ ಪ್ರಾಬ್ಲಮ್ಯಾಟಿಕ್ ಬಂದಾಗ ಅಂತಂದ್ರೆ ಪ್ರಾಬ್ಲಮ್ ಮಾಡ್ತೀರಿ ನೀವು. ಇಲ್ಲಿ ಏನು ಕೇಳ್ತಾನೆ 7 ಮಾರ್ಕ್ಸಿಗೆ ಥಿಯರಿ ಕೇಳಿದ್ದೀರ ಅಂತಂದರೆ ನೀವೇನು ಬರಿಬೇಕಂದ್ರೆ 3 ಪೇಜು ಬರಿಬೋದು, ಓಕೆನಾ. 7 ಮಾರ್ಕ್ಸಿಗೆ 3 ಇಲ್ಲ 3.5 ಬರಿಬೋದು, ಓಕೆನಾ. ನೀವು ಯಾವ ರೀತಿ ನೀವು ಎಕ್ಸ್ಪ್ಲೇಷನ್ ಅಂತಂದರೆ 1 ಪೇಜ್ ಒಳಗೆ ಇಂಟ್ರೊಡಕ್ಷನ್ನು, ಮೀನಿಂಗು, ಡೆಫಿನೇಷನ್ನು, ಸ್ಟೆಪ್ಸು 1 ಪೇಜಲ್ಲಿ ಮುಗಿತೈತೆ. ಸೆಕೆಂಡು ಥರ್ಡ್ ಒಳಗೆ ಏನಾಗುತ್ತೆ ಅಂದರೆ ಅದಕ್ಕೆ 7 ಪಾಯಿಂಟ್ಸ್ ಅದಾವೆ ಅಂದರೆ ಎಲ್ಲಕ್ಕೆ ಎಕ್ಸ್ಪ್ಲೇಷನ್ ಬರೋಕ್ಕೆ 2 ಪೇಜಸನ್ನು ಬೇಕೇ ಬೇಕು, ಮತ್ತು ಕನ್ಕ್ಲೂಷನ್ ಬರಿಬೇಕು, ಓಕೆನಾ. ಈ ಥರ ಪ್ಯಾಟ್ರನ್ ನೀವು ಬರಿಬೇಕಾಗಿರುತ್ತೆ. ನೆಕ್ಸ್ಟು ಏನಾಗುತ್ತೆ ಅಂತಂದ್ರೆ ಶಾರ್ಟ್ಸ್ ನೋಟ್ಸ್ ನಂತರ ಏನು ಬರಬೇಕಂತಂದರೆ ಅದು 1.5 ಪೇಜ್ ಬರಬೇಕು. ಶಾರ್ಟ್ಸ್ ನೋಟ್ಸ್ ಎಷ್ಟಂದರೆ 5 ಕೇಳ್ತಾನೆ, ಓಕೆನಾ. ಅಲ್ಲಿ ಕೂಡ ಏನು ಮಾಡಿಬಿಡ್ತಾನೆ ಅಂದರೆ ಸಣ್ಣ ಚಿಕ್ಕ ಪ್ರಾಬ್ಲಮ್ಸ್ ಕೇಳ್ತಾನೆ. 5 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಕೇಳ್ಬೋದು, 1 ಮಾರ್ಕ್ಸ್ ಮತ್ತು ಒಂದು ಥಿಯರಿ ಕೇಳ್ಬೋದು, ಇನ್ನೊಂದು 4 ಮಾರ್ಕ್ಸಿಗೆ ಥಿಯರಿ ಕೇಳ್ಬೋದು. ಈ ಥರ ಎಕ್ಸಾಮ್ ಯಾರು ಕ್ವಶನ್ ಪೇಪರ್ ತೆಗಿತಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ನೆಕ್ಸ್ಟು ನಿಮಗೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಆದರೆ ಕಾರ್ಪೊರೇಟ್ ಕಮ್ಯುನಿಕೇಷನ್ ಒಂದೊಂದು 30 ಮಾರ್ಕ್ಸಿಗೆ ಇರುತ್ತೆ, 20 ಮಾರ್ಕ್ಸ್ ಇಂಟರ್ನಲ್ಸ್ ಇರುತ್ತೆ. 30 ಮಾರ್ಕ್ಸಿಗೆ ನೀವು ಯಾವ ಥರ ಓದಬೇಕು ಅಂತಂದರೆ ಸಬ್ಜೆಕ್ಟ್ ಇಟ್ಕೋಬೇಕು. ನಿಮಗೆ ಚಾಪ್ಟ್ರು ನಿಮಗೆ ಕ್ಲಾಸ್ ಮಾಡಿದರೆ ಅವ್ರು ನಿಮಗೆ ಕೊಟ್ಟಿರ್ತಾರೆ, ಓಕೆನಾ. ನೋಟ್ಸು ಕೊಟ್ಟಿಲ್ಲ ಅಂತಂದರೆ ನೀವು ನಮ್ಮ ಚಾನಲ್ ಒಳಗೆ ನಾನು ಕಾರ್ಪೊರೇಟ್ ಕಮ್ಯುನಿಕೇಷನ್ ಅಂತಂದು ಮಾಡಿದ್ದೀನಿ, ಅದರೊಳಗೆ ಕೆಳಗಡೆ ನಾನು PDF ಕೂಡ ಲಿಂಕ್ ಕೊಟ್ಟಿನಿ. ನಿಮ್ಗೆ ಅದು ಓಪನ್ ಆಗಿಲ್ಲ ಅಂತಂದರೆ ನಮ್ಮ ನಂಬರ್ ಇದೆಯಲ್ಲ, ಆ ನಂಬರ್ಗೆ ಸೆಂಡ್ ಮಾಡಿದರೆ ನಾನು ಕಾರ್ಪೊರೇಟ್ ಕಮ್ಯುನಿಕೇಷನ್ನ PDF ಸೆಂಡ್ ಮಾಡ್ತೀನಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ. ಅದೇ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಅದನ್ನು ನಿಮಗೆ ಏನಾಗಿರುತ್ತೆ ಓಪನ್ ಎಲಿಟಿವ್ ಬಂದಿರುತ್ತೆ, ಓಕೆನಾ. ಓಪನ್ ಎಲಿಟಿವ್ ಬಂದಾಗ ನೀವು ಬರೆಯೋದಿರುತ್ತೆ. ಇವಾಗ ಕರ್ನಾಟಕ ಎಕಾನಮಿ ಆಗಿರ್ಬೋದು, ಸ್ಟಾರ್ಟಪ್ ಆಗಿರ್ಬೋದು, ಮತ್ತು ಇಂಡಿಯನ್ ಎಕನಾಮಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಬೇರೆ ಓಪನ್ ಎಲಿಟಿವ್ ಕೊಟ್ಟಿರ್ತಾರೆ. ಅವ್ರನ್ನ ನೀವು ಏನು ಮಾಡಬೇಕಾಗಿರುತ್ತೆ, ಬರಿಬೇಕಾಗಿರುತ್ತೆ. ಕೆಲವೊಂದು ನನ್ನ ಕಡೆ ಇರೋ ನೋಟ್ಸು ಓಪನ್ ಎಲಿಟಿವ್ ಹೇಳ್ತೀನಿ ನೋಡಿರಿ. ಕರ್ನಾಟಕ ಎಕನಾಮಿ ಇದೆ, ಓಕೆನಾ. ಇಂಡಿಯನ್ ಎಕನಾಮಿ ಇದೆ, ನೆಕ್ಸ್ಟು ಹಿಸ್ಟ್ರಿ ಇದೆ, ಮತ್ತು ಬಿಸ್ನೆಸ್ ಎಥಿಕ್ಸ್ ಇದೆ. ಇವೆಲ್ಲ ನನ್ನ ಕಡೆ ಓಪನ್ ಎಲಿಟಿವ್ಸ್ ನೋಟ್ಸ್ ಇದೆ, ಸ್ಟಾರ್ಟಪ್ಸ್ ಇದ್ದಾವೆ. ನೀವೇನಾದರೂ ಬೇಕು ಓಪನ್ ಎಲಿಟಿವ್ ಅಂತಂದರೆ ನನಗೆ ಮೆಸೇಜ್ ಮಾಡಿ ಕಳಿಸ್ಕೊಡ್ತೀನಿ, ಓಕೆನಾ. ನೀವು ಇದ್ರ ಬರೆಯುವ ವಿಧಾನ ಹೇಗಿರುತ್ತೆ ಅಂದರೆ ಓಪನ್ ಎಲಿಟಿವ್ ಓನ್ಲಿ ಎಷ್ಟು 1 ಅವರ್ ಇರುತ್ತೆ. 1 ಅವರ್ ಒಳಗೆ ನೀವೇನು ಬರಿಬೇಕಂತಂದ್ರೆ 1 ಅವರ್ನಲ್ಲಿ ಏನು ಬರೆಯೋಕ್ಕಾಗುತ್ತೆ ಹೇಳ್ರಿ. 1 ಅವರ್ ಒಳಗೆ 30 ಮಾರ್ಕ್ಸಿಗೆ ಬರಿಬೇಕು ಅದು, ಓಕೆನಾ. ಹೆಂಗಿರುತ್ತೆ ಪ್ಯಾಟರ್ನ್ ಅನ್ನೋದು ಗೊತ್ತಾಗಲ್ಲ, ಓಕೆನಾ. ಇಲ್ಲಿ ನೀವು ಏನು ಟ್ರಿಕ್ಸ್ ಯೂಸ್ ಮಾಡ್ಬೇಕಂದ್ರೆ ಕನ್ನಡದಲ್ಲಿ ನೀವು ಕರ್ನಾಟಕ ಎಕಾನಮಿ ಇಂಗ್ಲೀಷಲ್ಲೇ ಬರಿಬೋದು, ಕನ್ನಡದಲ್ಲಿ ಆದರೂ ಬರಿಬೋದು, ಓಕೆನಾ. ಇಲ್ಲಿ ಏನಾಗುತ್ತೆ ಬರೆಯುವ ಸ್ಕಿಲ್ ನಮಗೆ ಗೊತ್ತಿರಬೇಕು, ಓಕೆನಾ. ಬರೆಯುವ ಸ್ಕಿಲ್ ನಮಗೆ ಗೊತ್ತಿದ್ದರೆ ನಾವು ಸ್ಕೋರ್ ಮಾಡೋಕ್ಕೆ ಕೂಡ ನಮ್ಗೆ ಈಸಿಯಾಗಿ ಪಡ್ಕೋಬೋದು, ಓಕೆನಾ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು, ಓಕೆನಾ. ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡ್ಬೋದು. ಇಲ್ಲಾಂದರೆ ಇನ್ಸ್ಟಾಗ್ರಾಮ್ದಲ್ಲಿ ನೀವು ಬಂದು ಮಲ್ಲಿಕಾರ್ಜುನ ಡಿಕಗಲ್ ಅಂತ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ಬಂದು ನೀವು ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ಬೋದು, ಓಕೆನಾ. ಈಗ ನಿಮಗೇನಾದರೂ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರಾಬ್ಲಮ್ಸ್ನ ಶುರು ಮಾಡ್ತೀನಿ. ನಾನು ಎಮ್.ಕಾಮ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ SCM ಆಗಿರ್ಬೋದು, BRM ಆಗಿರ್ಬೋದು, ಫೈನಾನ್ಷಿಯಲ್ ಡೆರಿವೇಟಿವ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಎಕನಾಮೆಟ್ರಿಕ್ಸ್ ಆಗಿರ್ಬೋದು,
ಓಕೆನಾ. ನಂದು ಫೈನಾನ್ಸ್ ಸ್ಪೆಷಲೈಸೇಷನ್ ಆಗಿರೋದ್ರಿಂದ ಫೈನಾನ್ಸ್ ಬಗ್ಗೆ ನಮ್ಗೆ ನಾಲೆಡ್ಜ್ ಇರೋದ್ರಿಂದ ಫೈನಾನ್ಸ್ ರಿಲೇಟೆಡ್ ಹೇಳ್ಕೊತ ಹೋಗ್ತೀನಿ ನಾನು, ಓಕೆನಾ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ಓಕೆನಾ. SCM ಮತ್ತು ಇದ್ರ ಬಗ್ಗೆ, ಓಕೆನಾ. ನಾನು ಈಸಿಯಾಗಿ ನೋಟ್ಸ್ ಕೂಡ ನಾನು ಕೊಟ್ಕೊತ ಹೋಗ್ತೀನಿ. ಎಕ್ಸಾಮಿಗೆ ನಾನು ಕೊಡುವ ನೋಟ್ಸ್ನಲ್ಲೇ ಕಂಪಲ್ಸರಿ 100% ನಾನು ಕೊಡುವ ನೋಟ್ಸ್ನಲ್ಲೇ ಬಂದಿರುತ್ತೆ. ನೀವು ಆಮೇಲೆ ಆಫ್ಟರ್ ಎಕ್ಸಾಮಲ್ಲಿ ನೀವು ನೋಡ್ಕೊಟ್ಟಿರ್ಬೇಕಾರೆ, ಓಕೆನಾ. ನೀವು ಹಾಗಂತ ನೀವು ಕೆಟ್ಟದಾಗಿ ಮೆಸೇಜ್ ಮಾಡೋದಾಗಿ ಈ ಥರ ಮಾಡಿದರೆ ನಾವು ಡೈರೆಕ್ಟ್ ಆ್ಯಕ್ಷನ್ ತೊಗೊಳೋಕ್ಕಾಗುತ್ತೆ. ಮತ್ತು ಫ್ರಾಡ್ ಮಾಡೋದ್ರಾಗಿ ಈ ಥರ ಏನಾದರೂ ಕಮೆಂಟ್ಸ್ ಮಾಡೋದಾಗಿ ಮಾಡಿದರೆ ನಾವು ಡೈರೆಕ್ಟಾಗಿ ಅದು ರೂಲ್ಸ್ ಪ್ರಕಾರ ನಾವು ಆ್ಯಕ್ಷನ್ ತೊಗೊತೀವಿ, ಓಕೆನಾ. ನೀವೇನಾದರೂ ನಾವು ಎಜುಕೇಷನ್ ಪರ್ಪಸ್ಗೋಸ್ಕರ ಈ ಚಾನಲ್ ಮಾಡಿರೋದು. ನಿಮಗೆ ನಮ್ಮ ನಾಲೆಡ್ಜ್ ಇರುವಂಥದ್ದನ್ನು ನಾವು ಶೇರ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ, ನಿಮ್ಗೆ ಯೂಸ್ಫುಲ್ ಆಗಲಿ ಅಂತ ಅಂದು, ಓಕೆನಾ. ನಿಮಗೆ ಏನಾದರೂ ಓದೋಕ್ಕೆ ಮತ್ತು ಯಾವ ಹ್ಯಾಂಡ್ ರೈಟಿಂಗ್ ಸರಿಯಿಲ್ಲ, ಬರೆಯೋ ವಿಧಾನ ಗೊತ್ತಿಲ್ಲ ಅಂತಂದರು ಅದ್ರ ಬಗ್ಗೆ ನಾನು ಹೇಳ್ಕೊತ ಹೋಗ್ತೀನಿ, ಓಕೆನಾ. ನೀವು ಓನ್ ವರ್ಡ್ಸಲ್ಲಿ ಕೂಡ ಬರಿಬೋದು, ಆದರೆ ಜಾಸ್ತಿ ನೀವೇನು ಬರಿಬೇಕು ಅಂತಂದರೆ ಸ್ವಲ್ಪ ಓದಿದಂತೆಲ್ಲ ನಿಮಗೆ ಟೆಕ್ಸ್ಟ್ ಬುಕ್ಸ್ನ ಮತ್ತು ಲೈಬ್ರರಿ ಇರುತ್ತಲ್ಲ, ಲೈಬ್ರರಿಗೆ ಹೋಗಿ ಕುಂತು ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ನೀವು ಓದ್ಬೋದು. ಓದಿ ಬರೆಯೋದ್ರಿಂದ ಏನಾಗುತ್ತೆ, ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ, ಓಕೆನಾ. ನೀವು ಓನ್ ವರ್ಡ್ಸಲ್ಲಿ ಬರೆದು ಸುತ್ತಾ ಅದು ಡ್ರಾಪ್ ಆಗಿಬಿಡುತ್ತೆ, ಕೆಲವೊಂದು ವರ್ಡ್ಸ್ ಬರೋದೇ ಇಲ್ಲ, ಆ ಥರ ಸಿಚುವೇಶನ್ ಇರುತ್ತೆ, ಓಕೆನಾ. ಇಲ್ಲಿ ಏನಾಗುತ್ತೆ ಅಂತ ನನ್ನ ಸ್ಟ್ರಿಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಓಕೆನಾ. MCOM ಒಳಗೆ ಇಲ್ಲಿ ಮೇನ್ ಕ್ಯಾಂಪಸ್ ಒಳಗೆ ಸ್ಟ್ರಿಕ್ಟಾಗಿ ವ್ಯಾಲ್ಯೂಯೇಷನ್ ಆಗುತ್ತೆ. ಸ್ಕೋರ್ ಆಗೋದ್ಗಳೇ ಕಷ್ಟ ಆಗುತ್ತೆ. ಭಾಳಷ್ಟು ಜನ ಕಾರ್ಪೊರೇಟ್ ಕಮ್ಯುನಿಕೇಷನಲ್ಲಿ ಫೇಲ್ ಆಗೋ ಸ್ಟೂಡೆಂಟ್ಸು ಇದ್ದಾರೆ. ನಮ್ಮ ಬ್ಯಾಚ್ ಆಗಿರ್ಬೋದು, ಕೆಲವು ಸ್ಟೂಡೆಂಟ್ಸ್ ಬ್ಯಾಚ್ ಜಗ್ಗಿದಾರಲ್ಲ, ಭಾಳಷ್ಟು ಕಾರ್ಪೊರೇಟ್ ಕಮ್ಯುನಿಕೇಷನ್ಸ್ ಫೇಲ್ ಆಗಿದ್ದಾರೆ, ಓಕೆನಾ. ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಎಕ್ಸಾಮ್ನ. ಬೆಸ್ಟ್ ಆಫ್ ಲಕ್, ಓಕೆನಾ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ಬರೋದನ್ನು ನಿಮಗೆ ನೀವು ನೋಡೋದು ಬೇಕಿಲ್ಲ, ಡೈರೆಕ್ಟ್ ನಿಮ್ಮ ಮೊಬೈಲ್ಗೆ ಬರುತ್ತೆ, ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಮರೆಯಬೇಡಿ. ಧನ್ಯವಾದಗಳು. ಈ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.